ಫಿಲಿಪೀನ್ಸ್ನಲ್ಲಿ ಡಿಸೆಂಬರ್ 2ರಿಂದ ಡಿಸೆಂಬರ್ 10ರವರೆಗೆ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ಮಿಸಸ್ ಅರ್ತ್ ಇಂಟರ್ನ್ಯಾಷನಲ್ ಸ್ಪರ್ಧೆಯಲ್ಲಿ ಗ್ರ್ಯಾಂಡ್ ವಿನ್ನರ್ ಪ್ರಶಸ್ತಿಯನ್ನು ಮಂಗಳೂರು ಮೂಲದ ವಿದ್ಯಾ ಸಂಪತ್ ಪಡೆದುಕೊಂಡಿದ್ದಾರೆ. ಫಿಲಿಪೀನ್ಸ್ನಲ್ಲಿ ನಡೆದ ಮಿಸಸ್ ಅರ್ತ್ ಇಂಟರ್ನ್ಯಾಷನಲ್ ಸ್ಪರ್ಧೆಯು 9 ದಿನಗಳ ಕಾಲ ನಡೆದಿದ್ದು 22ಕ್ಕೂ ಅಧಿಕ ಸ್ಪರ್ಧಿಗಳು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು. ನಾನಾ ದೇಶಗಳ ನಡುವೆ ಭಾರತವನ್ನು ಪ್ರತಿನಿಧಿಸಿದ ವಿದ್ಯಾ ಸಂಪತ್ ಗ್ರ್ಯಾಂಡ್ ವಿನ್ನರ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಸ್ಪರ್ಧೆಯು ವಿವಿಧ ಹಂತಗಳಲ್ಲಿ ನಡೆದಿದ್ದು ಟ್ಯಾಲೆಂಟ್ ರೌಂಡ್, ರಾಷ್ಟ್ರೀಯ ಕಾಸ್ಟ್ಯೂಮ್, ಕ್ಲೋಸ್ ರೂಮ್ ಇಂಟರ್ವ್ಯೂ ಸೇರಿದಂತೆ ಅನೇಕ ಹಂತಗಳಲ್ಲಿ ನಡೆದಿದ್ದು ನ್ಯಾಷನಲ್ ಕಾಸ್ಟ್ಯೂಮ್ಗೆ ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ, ನವಿಲು ಹಾಗೂ ತಾವರೆ ಹೂವಿನ ಸಂಕೇತ ಹೊಂದಿರುವ ವಸ್ತ್ರ ಮನಸೆಳೆದಿತ್ತು. ತವರಿಗೆ ಮರಳಿದ ಮಿಸಸ್ ಅರ್ತ್ ಇಂಟರ್ನ್ಯಾಷನಲ್ ಕಿರೀಟ ಗೆದ್ದ ವಿದ್ಯಾ ಸಂಪತ್ಗೆ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಅದ್ದೂರಿ ಸ್ವಾಗತ ಕೋರಲಾಯಿತು. ಪತ್ರಿಕಾಗೋಷ್ಠಿಯಲ್ಲಿ ಮಿಸಸ್ ಇಂಡಿಯಾ ಕರ್ನಾಟಕ ಮಂಗಳೂರು ನಿರ್ದೇಶಕ, ಪಾತ್ವೇ ಎಂಟರ್ಪ್ರೈಸಸ್ ಮಾಲಕ ದೀಪಕ್ ಗಂಗೂಲಿ, ಮರ್ಸಿ ವೀಣಾ ಡಿಸೂಜಾ ಉಪಸ್ಥಿತರಿದ್ದರು. ನಮಸ್ತೆ, ನನ್ನ ಹೆಸರು ವಿದ್ಯಾ ಸಂಪತ್ ಕರ್ಕೇರ. ನಾನೀಗ ಫಿಲಿಪೀನ್ಸಲ್ಲಿ ಡಿಸೆಂಬರ್ 8ಗೆ ಫಿನಾಲ್ ಇತ್ತು, ಅದು ಗ್ರ್ಯಾಂಡ್ ವಿನ್ನರ್ ಆಗಿ ಬಂದಿದ್ದೇನೆ. ಅಲ್ಲಿ 9 ಡೇಸ್ ಕಾಂಪಿಟಿಷನ್ ಇತ್ತು. ಅಲ್ಲಿ ಎಲ್ಲ ರೌಂಡ್ಸ್ ಇತ್ತು. ನ್ಯಾಷನಲ್ ಕಾಸ್ಟ್ಯೂಮ್ ಡೇ, ಟ್ಯಾಲೆಂಟ್ ರೌಂಡು, ಮತ್ತು ನಮ್ಮದು ರೀಸೈಕಲ್ಡ್, ಮತ್ತು ಕಾರ್ಪೊರೇಟ್ ಲುಕ್, ಕ್ಲೋಸ್ ಡೋರ್ ಇಂಟರ್ವ್ಯೂ ಅದೆಲ್ಲ ಇತ್ತು. ಸೊ ಅದು ಡೇ ವೈಸ್ ಒಂದೊಂದು ಇತ್ತು. ಮತ್ತು ಒಂದು ದಿವಸ ಟೂರ್ ಎಲ್ಲ ವಿಸಿಟ್ ಇತ್ತು. ಲಾಸ್ಟ್ ಫಿನಾಲೇ ಡಿಸೆಂಬರ್ 8ಗೆ ಇತ್ತು. 22 ಕಂಟ್ರೀಸ್ ಬಂದಿತ್ತು ಎಲ್ಲ. ಅದು ಕ್ಯಾಟಗರಿ ವೈಸ್ ಇತ್ತು ಒಂದೊಂದೊಂದು. ಸೊ ಲೈಕ್ ರನ್ನರ್ ಅಪ್, ವಿನ್ನರ್, ಮತ್ತು ಒಂದೇ ಗ್ರ್ಯಾಂಡ್ ವಿನ್ನರ್ ಇತ್ತು. ಅದು ಎಲ್ಲ ಕ್ಯಾಂಡಿಡೇಟ್ಸ್ ಎಲ್ಲ ಇತ್ತು. 22 ಕಂಟ್ರೀಸ್. ಅದೆಲ್ಲ ಕಂಟ್ರೀಸ್ ದಾಟಿ ಇಂಡಿಯಾ ನಾವು ವಿನ್ ಆಗಿದ್ದು. ತುಂಬ ಖುಷಿ ಆಗ್ತದೆ. ಅದು ಸಹ ಇಂಡಿಯಾ ವಿನ್ ಆಯಿತು. ಅದು ಅಷ್ಟು ಕಂಟ್ರಿ ಇತ್ತು, ಬೇರೆ ಬೇರೆ ಕಂಟ್ರಿ ಇತ್ತು. UAE, ಸಿಂಗಾಪುರ್, ನ್ಯೂಜಿಲ್ಯಾಂಡ್, ಕ್ವೀನ್ಸ್ಲ್ಯಾಂಡ್, ಆಸ್ಟ್ರೇಲಿಯಾ, ತುಂಬ ಕಂಟ್ರಿ ಬೇರೆ ಬೇರೆ ಬರ್ತು. ಲಾಸ್ಟ್ ಅದು ಇಂಡಿಯಾ ನಮಗೆ ವಿನ್ ಮಾಡಿ ಹೇಳಿದರೆ ನಮಗೇನು ಶಾಕ್ ಆಯಿತು. ಅದು ಗ್ರ್ಯಾಂಡ್ ವಿನ್ನರ್ಸ್ ಉಂಟಂತ. ಅದು ಆ್ಯಕ್ಚುಲಿ ಶಾಕಿಂಗ್ ಇತ್ತು, ಒಂದು ಸರ್ಪ್ರೈಸ್ ಇತ್ತು. ಅದು ಲಾಸ್ಟ್ ನಮಗೆ ಸಹ ಯಾರು ಇರಲಿಲ್ಲ ಅಲ್ಲಿ ಗ್ರ್ಯಾಂಡ್ ವಿನ್ನರ್ ಉಂಟು. ಸೊ ಅದು ಇಂಡಿಯಾ ಬಂದಿದ್ದು ನಮಗೆ ಲಕ್ಕೆ. ಇಂಡಿಯಾ ಪ್ಲಸ್ ಕರ್ನಾಟಕಕ್ಕೆ ನಾವು ಫಸ್ಟ್ ಅಲ್ಲ ಮಿಸಸ್ ಬಂದಿದ್ದಂತ ತುಂಬ ಖುಷಿ ಆಯಿತು ನಮಗೆ. ವಿಶೇಷ ಒಂದು ಇಂಡಿಯಾ ಪ್ರೌಡ್ ಮಾಡಿದ್ದು. ಮತ್ತು ನಾನು ತುಳುನಾಡುವಲ್ಲಿ ಇರೋದು ಇಲ್ಲಿ ಆ್ಯಸ್ ಅ ಕರ್ನಾಟಕ. ನಮಗೆ ಅದು ಸಹ ಫ್ಲ್ಯಾಗ್ ಬೇಕಿತ್ತು. ಅಲ್ಲಿ ನಮಗೆ ಖಾಲಿ ಇಂಡಿಯಾ ಫ್ಲ್ಯಾಗ್ ಖಾಲಿ ಮಾಡಲಿಕ್ಕಿತ್ತು. ಹಾಗೆ ಅದೇ ಬೇರೆ ಬೇರೆ ಫ್ಲ್ಯಾಗ್ ಇಲ್ಲ ಅಲ್ಲಿ. ಸೊ ಅದಕ್ಕೆ ಇಲ್ಲಿ ನಮ್ಮದು ಊರು ಬಂದು ನಮಗೆ ಅದು ಫ್ಲ್ಯಾಗ್ ಮಾಡಲಿಕ್ಕೇ ಇತ್ತು ಅಂತ ನಾವು ವೇಟ್ ಮಾಡ್ತಾ ಇದ್ವಿ. ಹಸ್ಬೆಂಡ್ ಫುಲ್ ಸಪೋರ್ಟು ಇದ್ದಾರೆ. ಅವ್ರು ಸಹ ನಮ್ಮ ಜೊತೆ ಬಂದಿದ್ದಾರೆ. ಅವ್ರು ಸಹ 10 ಡೇಸ್ ನಮ್ಮ ಜೊತೆನೇ ಒಟ್ಟಿಗೆ ಹೋಗಿದ್ದು. ಅವ್ರು ತುಂಬ ಹೆಲ್ಪ್ ಮಾಡಿದ್ದಾರೆ. ಆಚೆ ಈಚೆ ಹೋಗುವಾಗ ಹೀಗೆ ಎಲ್ಲ ರೌಂಡ್ಸ್ ಎಲ್ಲ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಮಮ್ಮಿ ಡ್ಯಾಡಿ ಸಹ ತುಂಬ ಸಪೋರ್ಟ್ ಉಂಟು. ಅವ್ರದ್ದು ಸಪೋರ್ಟ್ ಮತ್ತು ಪ್ರೀತಿ ಎಲ್ಲ ಇಂಟ್ರೆಸ್ಟ್ ಇದ್ದರೆ ಸಹ ನಾವು ಹೋಗ್ಬೋದಲ್ಲ. ಹಾಗೆ ಧನ್ಯವಾದ. ಮಿಸಸ್ ಇಂಡಿಯಾ ಕರ್ನಾಟಕ ಮಂಗಳೂರು ಇದರದ್ದು 6 ಇಯರ್ಸ್ ಜರ್ನಿಯಲ್ಲಿ ತುಂಬ ಮಾಡೆಲ್ಸ್, ಮೋರ್ ದೆನ್ 100 ಮಾಡೆಲ್ಸ್ ಕ್ರೌನ್ ವಿನ್ ಆಗಿದ್ದಾರೆ. ಡಿಸ್ಟ್ರಿಕ್ಟ್ ಲೆವೆಲ್ ಆಗಿರ್ಬೋದು, ಸ್ಟೇಟ್ ಲೆವೆಲ್ ಆಗಿರ್ಬೋದು, ನ್ಯಾಷನಲ್ ಲೆವೆಲ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಲೆವೆಲ್ ಕೂಡ ಆಗಿರ್ಬೋದು. ಬಟ್ ಇಷ್ಟು ತನಕ ನಮಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸಬ್ ಟೈಟಲ್ ಕ್ರೌನ್ ಸಿಕ್ಕಿತ್ತು, ಪ್ಲಸ್ ರನ್ನರ್ ಅಪ್ ಕ್ರೌನ್ ಸಿಕ್ಕಿತ್ತು. ಸೊ ತುಂಬ ಸಮಯದಿಂದ ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ವಿ ಈ ಪ್ರೊಸೆಸ್ ಹಿಂದೆ. ಹೇಗೆ ಆದರೆ ಒಂದು ಸಲ ನಮ್ಮ ಇಂಡಿಯಾಕ್ಕೆ ನಾವು ಕ್ರೌನ್ ತರಬೇಕು. ಅದು ಸಹ ನಮ್ಮ ಪಾತ್ವೆ ಮಾಡಲಿಂಗ್ ಸ್ಟುಡಿಯೋ ಕಡೆಯಿಂದ ಹೋಗಿರುವಂಥ ಮಾಡೆಲೇ ತಗೊಂಡು ಬರಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ಈ ಸಲ ನಮ್ಮ ವಿದ್ಯಾ ಸಂಪತ್ ಅವರು ನಮ್ಮ ಮಿಸಸ್ ಅರ್ತ್ ಇಂಟರ್ನ್ಯಾಷನಲ್ ಈ ಇಂಟರ್ನ್ಯಾಷನಲ್ ಪೇಜೆಂಟಲ್ಲಿ ಕ್ರೌನ್ ವಿನ್ ಆಗಿ ಬಂದಿದ್ದಾರೆ. ಇಡೀ ಎಂಟೈರ್ ಇಂಡಿಯಾಗೆ ಅದು ಪ್ರೌಡ್ ಆಗಿದೆ. ನಮ್ಮ ಮಂಗಳೂರಿಗಿಂತ ತುಂಬ ಖುಷಿ ಇದೆ, ಬಿಕಾಸ್ ನಮ್ಮ ತುಳುನಾಡಿನ ಹುಡುಗಿ ಅವಳು. ಸೊ ಅವರಿಗೆ ಅನ್ಎಕ್ಸ್ಪೆಕ್ಟೆಡ್ ಇದಕ್ಕೆ ಹೇಗೆ ಇಂಡಿಯಾಕ್ಕೆ ಬಂತು ಅಂತ ಹೇಳ್ಬಿಟ್ಟು. ಬಟ್ ಇದರ ಹಿಂದೆ ಇರುವಂಥ ಕಷ್ಟ, ಶ್ರಮ ಎಲ್ಲ ಈ ವಿದ್ಯಾನಿಗೆ ಗೊತ್ತಿದೆ. ಬಿಕಾಸ್ 9 ಡೇಸ್ ಇದು ಏನು ಜರ್ನಿ ಇದೆ ಇಂಟರ್ನ್ಯಾಷನಲಲ್ಲಿ, 9 ಡೇಸ್ ಆಲ್ಮೋಸ್ಟ್ 12 ಕಾಸ್ಟ್ಯೂಮ್ಸ್ ಇತ್ತು. ಸೊ ಈ 12 ಕಾಸ್ಟ್ಯೂಮನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಗೆ ಪ್ರಿಪೇರ್ ಮಾಡಿದ್ದೇವೆ, ಅದರ ಹಿಂದೆ ಎಷ್ಟು ಕಷ್ಟಪಟ್ಟಿದ್ದೇವೆ. ರಾತ್ರಿ 12-1 ಗಂಟೆ ತನಕ ಕೂಡ ನಾವು ಕೂತ್ಕೊಂಡು ಈ ಕಾಸ್ಟ್ಯೂಮನ್ನು ರೆಡಿ ಮಾಡಿಕೊಂಡು ಅವರಿಗೆ ಫೈನಲಿ ಇಂಟರ್ನ್ಯಾಷನಲ್ ಕ್ರೌನ್ ನಮ್ಮದೇ ಆಗುವ ಹಾಗೆ ಮಾಡಿದ್ದೇವೆ. ಸೊ ನಮಗೆ ತುಂಬ ಪ್ರೌಡ್ ಮೂಮೆಂಟ್, ತುಂಬ ಖುಷಿಯ ಮೂಮೆಂಟ್ ಇದು. ಸೊ ವಿ ಆಲ್ ಆರ್ ವೆರಿ ಹ್ಯಾಪಿ ಆ್ಯಂಡ್ ಸೆಲೆಬ್ರೇಟಿಂಗ್ ಟುಡೇ.